ನಮಸ್ಕಾರಗಳು. ನಾನು ನಿಧಿ ಶೇಷಾದ್ರಿ, ಡಿಸೈಪಲ್ ಆಫ್ ಗುರು ಶ್ರೀ ಪಿ ಪ್ರವೀಣ್ ಕುಮಾರ್. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವ ಒಂದು ಟಾಪಿಕ್ ಏನಂದ್ರೆ ಪದಮ್ಸ್, ಜಾವಳೀಸ್ ಹಾಗೂ ದೇವನಾಮ. ಹಿಂದೆ ಒಂದು ಭರತನಾಟ್ಯ ರಂಗಪ್ರವೇಶ ಅಂತಂದ್ರೆ 3 ರಿಂದ 3.5 ಗಂಟೆ ನಡೀತಿತ್ತು. ಅವಾಗ ಒಂದೊಂದು ಐಟಮ್ನು ನಿಧಾನವಾಗಿ ಮಾಡ್ತಿದ್ರು. ಎಲ್ಲ ಮಾರ್ಗದಲ್ಲಿರುವ ಎಲ್ಲ ಒಂದೊಂದು ಪ್ರಸ್ತುತಿನೂ ಮಾಡ್ತಿದ್ರು. ಹಾಗೆ ಟೈಮ್ ಇವಾಲ್ವ್ ಆಗ್ತಾ 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 ಇವಾಗ ನಾವು ನೋಡೋ ರಂಗಪ್ರವೇಶಗಳು 1.5 ಗಂಟೆಯಿಂದ 2 ಗಂಟೆ ಇರುತ್ತೆ. ಹಿಂದೆ ಏನು 3 ರಿಂದ 3.5 ಗಂಟೆ ಮಾಡ್ತಿದ್ರು, ಅವಾಗ ಈ ಪದ, ಜಾವಳಿಗಳು, ದೇವನಾಮಗಳು ಎಲ್ಲದನ್ನು ಮಾಡ್ತಿದ್ರು. ಇವಾಗ ಈ 3 ವರ್ಣದ ನಂತರ ಹಾಗೂ ತಿಲ್ಲಾನದ ಮುಂಚೆ ಮಾಡ್ತಿದ್ರು. ಅಂದ್ರೆ ಒಂದು ರಂಗಪ್ರವೇಶದ ಸೆಕೆಂಡ್ ಹಾಫ್ ಅಲ್ಲಿ ಮಾಡ್ತಿದ್ರು. ಈ ವರ್ಣಗಳು ನೃತ್ಯ ಹಾಗೂ ಅಭಿನಯ ಎರಡೂ ಇರುತ್ತೆ. ತಿಲ್ಲಾನದಲ್ಲಿ ಬರೀ ನೃತ್ಯಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಇರುತ್ತೆ, ಹಾಗೂ ಪದಗಳು, ಜಾವಳಿಗಳು ಹಾಗೂ ದೇವನಾಮದಲ್ಲಿ ಬರೀ ಅಭಿನಯಕ್ಕೆ ಮಾತ್ರ ಪ್ರಾಮುಖ್ಯತೆ ಇರುತ್ತೆ. ಹಾಗೆ ಟೈಮ್ ಇವಾಲ್ವ್ ಆಗ್ತಾ ಆಗ್ತಾ ಇವಾಗ ನಾವು ಈ 3ರಲ್ಲಿ ಯಾವ್ದಾದ್ರು 2ನ ಮಾತ್ರ ಒಂದು ರಂಗಪ್ರವೇಶದಲ್ಲಿ ನಾವ್ ಇವಾಗ ನೋಡ್ತೀವಿ. ಯೂಶಲಿ ದೇವನಾಮನ ಕಾಮನ್ ಆಗಿ ಇಟ್ಕೊಂಡಿರ್ತಾರೆ, ಪದ ಇಲ್ಲ ಜಾವಳಿಲಿ ಯಾವ್ದಾದ್ರು 1ನ ಯೂಶಲ್ ಆಗಿ ಮಾಡ್ತಾರೆ. ದ ರೀಸನ್ ಇಸ್, ಪದಗಳು, ಜಾವಳಿಗಳು ಎರಡರಲ್ಲೂ ನಾಯಕ ನಾಯಿಕಾ ಭಾವನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೋಸ್ಕರ ಇದ್ರಲ್ಲಿ ಯಾವ್ದಾದ್ರು 1ನ ಕನ್ಸಿಡರ್ ಮಾಡ್ತಾರೆ. ಈ ಪದ ಅಂತ ಫಸ್ಟ್ ನಾವು ಕನ್ಸಿಡರ್ ಮಾಡಿದ್ರೆ ಆ ವರ್ಡಲ್ಲೇ ಇದೆ, ವರ್ಡ್ ಅಂತ. ಪದ ಅಂತ ಕನ್ನಡದಲ್ಲೂ ಇಟ್ ಮೀನ್ಸ್ ವರ್ಡ್. ಸೊ a word or a line in a poetry is called a pada. A proper definition ನಾವು ಕೊಡಕ್ಕೆ ಅಂತ ಹೋದ್ರೆ, a beautiful composition of meaningful words which is set to tada and raga is called as pada. 13th century ಮುಂಚೆ ಜಯದೇವ ಅವರು ಅವರ ಗೀತ ಗೋವಿಂದಂನ ಪದಾವಳಿ ಹಾಗೂ ಪ್ರಬಂಧ ಅಂತ ಕರೀತಿದ್ರು. ಈ ರಾಮಾಯಣ ಏನಿದೆ ಅದನ್ನು ಕೆಲವರು ಪದಮ್ಸ್ ಅಂತ ಕರೀತಿದ್ರು. ಯಾಕೆ ಅಂದ್ರೆ ಅದರಲ್ಲಿ ನಾಯಕ ದೇವರನ್ನ ನಾಯಕ ಅಂತ ಕನ್ಸಿಡರ್ ಮಾಡ್ತಿದ್ರು, ಹಾಗೂ ಹ್ಯೂಮನ್ ಸೋಲ್ ಅಂದ್ರೆ ಆತ್ಮನ್ನ ಅವರು ನಾಯಿಕ ಅಂತ ಕನ್ಸಿಡರ್ ಮಾಡ್ತಿದ್ರು. ಇದು ಪರಮಾತ್ಮ ಜೀವಾತ್ಮ ಕಾನ್ಸೆಪ್ಟ್ ಮೇಲೆ ಒಂದು ಅದನ್ನ ಡಿಸ್ಕ್ರೈಬ್ ಮಾಡ್ತಿದ್ರು. ಅದಕ್ಕೆ ಈ ರಾಮಾಯಣನ ಒಂದು ಪದಂ ಅಂತ ಕನ್ಸಿಡರ್ ಮಾಡ್ತಿದ್ರು. ಆಮೇಲೆ ಜಯದೇವ ಅವರು ಇದಕ್ಕೆ ಒಂದು ಪ್ರಾಪರ್ ರೂಪುರೇಷೆ ಕೊಟ್ಟು ತಾಳಕ್ಕೆ ಮತ್ತು ರಾಗಕ್ಕೆ ಇದನ್ನ ಸೆಟ್ ಮಾಡಿ ಅದನ್ನ ಪದಮ್ಸ್, ಭಕ್ತಿ, ಮಧುರ ಭಕ್ತಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಹಾಗೆ 13th century ಆದ್ಮೇಲೆ ಮ್ಯೂಸಿಕ್ ಅಲ್ಲೂ ಅಂದ್ರೆ ನಮ್ಮ ಸಂಗೀತದಲ್ಲೂ ಪದಮ್ಸ್ ಅಂತ ಶುರು ಆಯ್ತು. ಅವರು ಒಂದು ಪ್ರಾಪರ್ ಸ್ಟ್ರಕ್ಚರ್ ಅಂತ ಕೊಟ್ರು. ಅಂದ್ರೆ ಪಲ್ಲವಿ, ಅನುಪಲ್ಲವಿ, ಚರಣಗಳು, ಈ ತರ ಚರಣಗಳು ಆಮೇಲೆ ಪಲ್ಲವಿಗಳು ಇದರಲ್ಲಿ ದೊಡ್ಡದಾಗಿರುತ್ತೆ. ಆಮೇಲೆ ತುಂಬಾ ನಿಧಾನವಾಗಿ ಈ ಪದಮ್ಗಳು ರಚನೆ ಆಗಿರುತ್ತೆ. ಈ ಪದಮ್ ಅಲ್ಲಿ ಉಪಯೋಗಿಸುವಂತ ಒಂದು ಮೀನಿಂಗ್ಫುಲ್ ವರ್ಡ್ಸ್ ಏನಿದೆ, ಇದಕ್ಕೆ ಕೊರಿಯೋಗ್ರಫಿನೂ ಅಷ್ಟೇ ಸೊಫಿಸ್ಟಿಕೇಟೆಡ್ ಆಗಿ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಒಂದೊಂದು ವರ್ಡ್ಗೂ ತುಂಬಾ ಇಂಪಾರ್ಟೆನ್ಸ್, ತುಂಬಾ ಡೆಪ್ತ್ ಮೀನಿಂಗ್ ಇರುತ್ತೆ, ಅಂದ್ರೆ ದ್ವಂದ್ವ ಅರ್ಥ ಇರುತ್ತೆ. ಅದಕ್ಕೆ ಈ ಒಂದು ನೃತ್ಯ ಇದಕ್ಕೆ ಸಂಯೋಜನೆ ಮಾಡಬೇಕು ಅಂತ ಅಂದ್ರೆ ಅದನ್ನ ನಾಟ್ಯಧರ್ಮಿ ಕಾನ್ಸೆಪ್ಟ್ ಅಲ್ಲಿ ಕೊರಿಯೋಗ್ರಫಿ ಮಾಡ್ತಾರೆ. ನಾಟ್ಯಧರ್ಮಿ ಕಾನ್ಸೆಪ್ಟ್ ಏನು ಅಂತಂದ್ರೆ ನಾಟ್ಯಶಾಸ್ತ್ರದ ಚೌಕಟ್ಟಿನಲ್ಲಿ ಮಾಡುವಂತ ಒಂದು ಸಂಯೋಜನೆ. ಅಂದ್ರೆ ಇದಕ್ಕೆ ಈ ವರ್ಡ್ಸ್ ಉಪಯೋಗ ಏನಾಗಿದೆ ಅದ್ರ ಮೀನಿಂಗಿಗೂ ಧಕ್ಕೆ ಆಗದಿರೋ ತರ ನಾಟ್ಯಶಾಸ್ತ್ರದಲ್ಲೂ ಒಂಚೂರು ಆ ಲಕ್ಷ್ಮಣ ರೇಖೆ ಅಂತ ಏನ್ ಹೇಳ್ತೀವಿ ಅದನ್ನ ದಾಟದೆ ಮಾಡದೇ ಇರುವಂತ ಒಂದು ನೃತ್ಯ ಸಂಯೋಜನೆ ಇದಕ್ಕೆ ಮಾಡ್ತಾರೆ ಯೂಶಲಿ ಮಾಡ್ಬೇಕಾದ್ರೆ. ಹಾಗೆ ಇದರ ಅರ್ಲಿ ಕಂಪೋಸರ್ಸ್ ಅಂತ ನಾವು ನೋಡಿದ್ರೆ ಟಿ ಅಣ್ಣಮಾಚಾರ್ಯ ಇವರ ಶೃಂಗಾರ ಸಂಕೀರ್ತನಾಸ್ ಅಂತ, ಅದಾದ್ಮೇಲೆ ಕ್ಷೇತ್ರಯ್ಯ ಅವರು, ಸ್ವಾತಿ ತಿರುನಾಳರು, ಈ ತರ ಹಲವಾರು ಕಂಪೋಸರ್ಸ್ ನಮಗೆ ಸಿಕ್ಕಿದ್ದಾರೆ. ಈ ಒಂದು ಪದವು ನಿಧಾನವಾಗಿ ಫುಲ್ ಇಮೋಷನ್ಸ್ ಅಂಡ್ ಭಾವ ತುಂಬಿಸಿ ಮಾಡ್ಬೇಕಾಗುತ್ತೆ ಒಬ್ಬ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ. ಹಾಗೂ ಇದನ್ನ ಘನರಾಗಗಳಲ್ಲಿ ಯೂಶಲಿ ಕಂಪೋಸ್ ಮಾಡಿರ್ತಾರೆ. ಘನರಾಗಗಳಾಗಿ ಭೈರವಿ ಆಗಿರ್ಬೋದು, ಶಂಕರಾಭರಣ, ಯದುಕುಲ ಕಾಂಬೋಜಿ, ಹಲವಾರು. ಇದು ಮೋಸ್ಟ್ಲಿ ಖಂಡ ಚಾಪು ಇಲ್ಲ ಮಿಶ್ರ ಚಾಪುಲಿ ಇದು ಸಂಯೋಜನೆ ಆಗಿರುತ್ತೆ. ನಾನು ಇವಾಗ ಆಯ್ಕೆ ಮಾಡ್ಕೊಂಡಿರುವ ಒಂದು ಪದ
ಯಾರಕ್ಕಾಗಿಲೂ ಭಯಮ ಅಂತ. ಇದು ಮಧುರ ಕವಿಯವರ ರಚನೆ, ರಾಗ ಬೇಗಡೆ ಹಾಗೂ ತಾಳ ಮಿಶ್ರ ಛಾಪು. ಇದರ ನೃತ್ಯ ಸಂಯೋಜನೆ ಗುರು ಶ್ರೀ ಪಿ ಪ್ರವೀಣ್ ಕುಮಾರ್ ಅವರದು. ಇದರಲ್ಲಿ ಇರುವಂತ ಒಂದು ನಾಯಿಕೆ, ಅವಳು ಅಭಿಸಾರಿಕೆ. ಅಭಿಸಾರಿಕೆ ಅಂತಂದ್ರೆ ನಮ್ಮ ನಾಟ್ಯಶಾಸ್ತ್ರದ ಅಷ್ಟನಾಯಿಕಾದಲ್ಲಿ ಇವಳು ಒಬ್ಳು. ಇವಳು ತುಂಬಾ ಸ್ಟ್ರಾಂಗ್, ತುಂಬಾ ಕಾನ್ಫಿಡೆಂಟ್ ಅಂಡ್ ವೆರಿ ಬೋಲ್ಡ್ ಅಬೌಟ್ ವಾಟ್ ಶಿ ಇಸ್. ಅಂದ್ರೆ ಅವಳು ಒಂದು ಡಿಸಿಷನ್ ತಗೊಂಡಿರ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಥಾಟ್ ಪ್ರಾಸೆಸ್ ಇಂದ ಆ ಡಿಸಿಷನ್ ತಗೊಂಡಿರ್ತಾಳೆ. ಸೊ ಶಿ ಇಸ್ ನಾಟ್ ವರಿಡ್ ಅಬೌಟ್ ವಾಟ್ ಅದರ್ಸ್ ಆರ್ ಟೆಲ್ಲಿಂಗ್ ಅಬೌಟ್ ಹರ್. ಈ ಒಂದು ಪದಮಲ್ಲಿ ಅವಳ ಸಖಿ ಅಥವಾ ಊರಿನ ಜನರೆಲ್ಲ ಅವಳ ಮತ್ತೆ ಅವಳ ಪ್ರಿಯತಮನ ಮೇಲೆ ಮಾತಾಡ್ಕೊತಿರ್ತಾರೆ. ಅವಳ ಫ್ರೆಂಡು ಬಂದು ಹೇಳ್ತಾಳೆ, ಹಿಂಗೆ ನೋಡು ಎಲ್ಲರೂ ನಿಮ್ ಬಗ್ಗೆ ಮಾತಾಡ್ತಿದ್ದಾರೆ, ಒಂದ್ ಸ್ವಲ್ಪ ಕೇಳಿಸ್ಕೊ ಅವ್ರು ಹೇಳೋದನ್ನು ಅಂತ. ಇವಳು ಇಲ್ಲ, ಅವನು ಎಷ್ಟು ಶೂರ, ವೀರ ಹಾಗೂ ಎಷ್ಟು ಸುಂದರವಾಗಿದ್ದಾನೆ, ನಾನು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗೇ ಇದೆ, ಐ ಡೋಂಟ್ ಫೀಲ್ ಇಟ್ ಇಸ್ ರಾಂಗ್, ಸೊ ನಾನು ಯಾರಿಗೂ ಭಯ ಮಾಡ್ಬೇಕಾಗಿಲ್ಲ ಅಂತ ಇವಳು ಅವಳ ಜಸ್ಟಿಫಿಕೇಶನ್ಸ್ ಕೊಡ್ತಿರ್ತಾಳೆ. ಇವಳು ಏನ್ ಹೇಳ್ತಾಳೆ ಒಂದು ಚರಣದಲ್ಲಿ ಅಂದ್ರೆ, ನಾನು ತುಂಬಾ ಇಂಟೆಲಿಜೆಂಟ್, ನಾನು ಏನ್ ಮಾಡ್ಬೇಕಾದ್ರೂ ಯೋಚನೆ ಮಾಡ್ತೀನಿ. ಯೂಶಲಿ ಮದಗಜ ಅಂದ್ರೆ ಆ ಹಿಪ್ನೋಟೈಸ್ಡ್ ಎಲಿಫೆಂಟ್ ಒಂದು ನೇರವಾದ ರಸ್ತೆಯಲ್ಲೇ ನಾವು ಅದನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಇವಳು ಹೇಳ್ತಾಳೆ, ನಾನು ಅಲ್ಲೊಂದು ಪುಟ್ಟ ಡೋರ್ ಇದೆ ನೋಡ್ತಾ ಇದ್ಯಾ, ಅದ್ರೊಳಗೆ ಬೇಕಾದ್ರೆ ಆ ಹಿಪ್ನೋಟೈಸ್ಡ್ ಎಲಿಫೆಂಟ್ ನ ಕರ್ಕೊಂಡು ಹೋಗ್ತೀನಿ ಗೊತ್ತಾ ಅಂತ. ಈ ತರ ಶಿ ಇಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ಶಿ ಇಸ್. ಸೊ ಈ ಒಂದು ಪದಂ ಅದ್ರ ಬಗ್ಗೆ ಇದೆ. ಇವಾಗ ನಿಮ್ಮ ಮುಂದೆ ಯಾರಿಗಾಗಿಲೂ ಭಯ. Ready. Discovery.
ಜಾವಳಿ. ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ಜಾವಳಿಗೆ
ಮತ್ತೆ ಪದಂಗೆ ಏನ್ ಡಿಫ್ರೆನ್ಸು, ಎಲ್ಲ ಸಿಮಿಲರ್ ಆಗಿರುತ್ತಲ್ವಾ, ಸೇಮ್ ಇರುತ್ತಲ್ವಾ ಅಂತ. ಆದ್ರೆ ಈ ಜಾವಳಿಗಳು ನಮ್ಗೆ ಯೂಶಲಿ ಕನ್ನಡದಲ್ಲಿ ಮತ್ತೆ ತೆಲುಗಲ್ಲಿ ನಮ್ಗೆ ಸಿಗುತ್ತೆ. ಹಾಗೆ ಪದಮು ನಮ್ಗೆ ತಮಿಳಲ್ಲಿ ಹಾಗೂ ತೆಲುಗಲ್ಲಿ ನಮಗೆ ಸಿಗುತ್ತೆ. ನಮ್ಮ ಮೈಸೂರು ಅರಸರು ಹಾಗೂ ಮರಾಠಾಸ್ ಏನಿದ್ರು ಅವರು ವಿದ್ವಾಂಸರನ್ನ ತುಂಬಾ ಪೋಷಿಸ್ತಾ ಇದ್ರು. ಅವರ ಒಂದು ಬೆಂಬಲ ಸಪೋರ್ಟ್ ಇಂದ ನಮ್ಗೆ ಅಂಥ ಕಂಪೋಸರ್ಸ್ ಇವತ್ತು ನಮಗೆ ಜಾವಳಿಯನ್ನ ಕೊಟ್ಟಿದ್ದಾರೆ. ಈ ಜಾವಳಿ ಅನ್ನೋದು ಝವಳಿ ಅನ್ನೋ ಒಂದು ಕನ್ನಡ ಪದದಿಂದ ಅದರ ಹೆಸರು ಹುಟ್ಕೊಂಡಿದೆ. ಮರಾಠಿಯಲ್ಲಿ ಇಟ್ ಆಲ್ಸೋ ಮೀನ್ಸ್ gestures of eyes in a language of love. ನಾವು ಇದಕ್ಕೆ ಒಂದು ಕಂಪೋಸಿಷನ್ ಮಾಡಬೇಕಾದ್ರೆ ಯೂಶಲಿ ಲೋಕಧರ್ಮಿ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಕಂಪೋಸ್ ಮಾಡ್ತಾರೆ. ಅಂದ್ರೆ ಇದರಲ್ಲಿ ರಚನೆ ಆಗಿರ್ಬೇಕಾದ್ರೆ ಇದು ಆಡು ಭಾಷೆಯಲ್ಲಿ ಅಂದ್ರೆ ಜನಕ್ಕೆ ಈಸಿಯಾಗಿ ಅರ್ಥ ಆಗೋ ತರ ಇದನ್ನ ಕಂಪೋಸ್ ಮಾಡಿರ್ತಾರೆ. ಸೊ ಇದನ್ನ ನೃತ್ಯ ಸಂಯೋಜನೆ ಮಾಡ್ಬೇಕಾದ್ರೂ ಜನರಿಗೆ ಈಸಿಯಾಗಿ ಅರ್ಥ ಆಗೋ ತರ, ಆಮೇಲೆ ಅವ್ರಿಗೆ ಬೇಗ ಕನೆಕ್ಟ್ ಆಗೋ ತರ ಇದನ್ನ ಕಂಪೋಸ್ ಮಾಡಿರ್ತಾರೆ, ನೃತ್ಯ ಸಂಯೋಜನೆ ಮಾಡಿರ್ತಾರೆ. ಲೋಕಧರ್ಮಿ ಕಾನ್ಸೆಪ್ಟ್ ಅಂದ್ರೆ ಅದೇ, ನೀವು ನಮ್ಮ ಸುತ್ತಮುತ್ತ ಸರೌಂಡಿಂಗ್ ನಮ್ಮ ಡೈಲಿ ಲೈಫಲ್ಲಿ ಏನಾಗುತ್ತೆ ಅದನ್ನ ಉಪಯೋಗಿಸಿ ಕೊರಿಯೋಗ್ರಫಿ ಮಾಡಿದ್ರೆ ಅದನ್ನ ಲೋಕಧರ್ಮಿ ಕಾನ್ಸೆಪ್ಟ್ ಆಫ್ ಕೊರಿಯೋಗ್ರಫಿ ಅಂತ ಕರೀತಾರೆ. ಇದು ನಮಗೆ ರಕ್ತಿ ರಾಗದಲ್ಲಿ ಇದನ್ನ ಯೂಶಲಿ ಮ್ಯೂಸಿಕ್ ಕಂಪೋಸಿಷನ್ ಆಗಿರುತ್ತೆ. ಅಂದ್ರೆ ಕೇಳಿಸ್ಕೊಳ್ಳೋರ್ಗು ಇದು ತುಂಬಾ ಮಿತವಾಗಿ ಕೇಳಿಸೋ ತರ. ಆಮೇಲೆ ಈ ಜಾವಳಿಗಳು ತುಂಬಾ ಸಂಕ್ಷಿಪ್ತವಾಗಿರುತ್ತೆ. ಅಂದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಅದರ ಚರಣ, ಪಲ್ಲವಿ, ಅನುಪಲ್ಲವಿ ಇದೆಲ್ಲ ಆಗೋಗುತ್ತೆ. ಚರಣಗಳೆಲ್ಲ ಎರಡೆರಡೇ ಲೈನ್ ಇರುತ್ತೆ. ಸೊ ಇದು ಬೇಗ ಮುಗ್ದೋಗುತ್ತೆ, ಅಂದ್ರೆ ಪುಟ್ಟದಾಗಿರುತ್ತೆ. ನಮ್ಮ ಕೆಲವು ಕಂಪೋಸರ್ಸ್ ಅಂತಂದ್ರೆ ಮುಮ್ಮಡಿ ಶ್ರೀ ಕೃಷ್ಣರಾಜ ಒಡೆಯರು, ಆಮೇಲೆ ವೆಂಕಟಗಿರಿ ಶಾಸ್ತ್ರಿ ಅವರು, ಹಲವಾರು. ಇವಾಗ ನಾನು ಆಯ್ಕೆ ಮಾಡಿಕೊಂಡಿರುವ ಒಂದು ಜಾವಳಿ ಸಾಕು ನಿನ್ನ ಸ್ನೇಹ ಅಂತ. ಇದು ಕನ್ನಡದಲ್ಲಿ ರಚಿತವಾಗಿದೆ. ಇದು ವೆಂಕಟಗಿರಿ ಶಾಸ್ತ್ರಿ ಅವರದು. ಇದು ರಾಗ ಕಾಪಿಯಲ್ಲಿದ್ದು ಮಿಶ್ರ ಛಾಪಲ್ಲಿದೆ. ನೃತ್ಯ ಸಂಯೋಜನೆ ಗುರು ಶ್ರೀ ಪಿ ಪ್ರವೀಣ್ ಕುಮಾರ್. ಇದರ ನಾಯಕಿ ಅವಳು ಖಂಡಿತ ನಾಯಕಿ. ಅಂದ್ರೆ ಅವಳ ಪ್ರಿಯತಮನ್ ಮೇಲಾಗಿರ್ಬೋದು ಇಲ್ಲ ಗಂಡನ ಮೇಲಾಗಿರ್ಬೋದು ಮುನಿಸ್ಕೊಂಡಿದ್ದಾಳೆ. ರೀಸನ್ ಏನು ಅಂತ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಆದ್ರೆ ಈ ಒಂದು ಕಂಪೋಸಿಷನ್ ಅಲ್ಲಿ ಅವಳು ಪ್ರಿಯತಮನ್ ಮೇಲೆ ಕೋಪಿಸ್ಕೊಂಡಿರೋ ರೀಸನ್ ಏನು ಅಂದ್ರೆ ಅವನು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿರ್ತಾನೆ ಅಥವಾ ಬೇರೆಯವ್ರ ಜೊತೆ ಹೋಗಿ ಬಂದಿರ್ತಾನೆ ವಾಪಸ್ಸು. ಸೊ ಈ ಒಂದು ನಾಯಕಿ ಅವಳಿಗೆ ಒಳಗೆ ದುಃಖನೂ ಇರುತ್ತೆ, ಹಾಗೆ ಅವಳಿಗೆ ಕೋಪನೂ ಬಂದಿರುತ್ತೆ. ನನ್ನನ್ನು ಬಿಟ್ಟು ಅವಳ ಜೊತೆ ಯಾರ್ದೋ ಜೊತೆ ಹೋದ್ನಲ್ಲ ಅಂತ ಆ ತರನು ಒಂದು ಬೇಜಾರಿರುತ್ತೆ. ಸೊ ಅವನ್ ವಾಪಸ್ ಬಂದಾಗ ಇವಳು ಅವನನ್ನ ಅಕ್ಸೆಪ್ಟ್ ಮಾಡ್ಕೋತಾಳ ಇಲ್ವಾ ಅಥವಾ ಇವಳ ರಿಯಾಕ್ಷನ್ಸ್ ಏನು ಅನ್ನೋದು ಈ ಒಂದು ಜಾವಳಿ ನಾವು ನೋಡ್ಬೋದು. ಇದು ಕನ್ನಡದಲ್ಲಿರೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಕೆಲವು ಇನ್ಸ್ಟೆನ್ಸಸ್ ಹೇಳ್ಬೇಕು ಅಂದ್ರೆ, ನೀನು ಅವಳ ಜೊತೆ ಅವಳ ಮನೆಗೆ ಹೋಗಿದ್ದೆ, ನಿಂಗೆ ಅವಾಗ ನಾನು ನೆನಪಾಗ್ಲಿಲ್ವಾ? ಅವಳು ಬೇಡ್ಕೊಂಡು ನಿನ್ನನ್ನು ಕರೆದಾಗ ಅವಾಗ ನಾನು ನೆನಪಾಗ್ಲಿಲ್ವಾ? ಇವಾಗ ನೀನ್ ವಾಪಸ್ ಬಂದಿದ್ಯಲ್ಲ, ನಾನು ನಿನ್ನನ್ನು ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡಿ ಅನ್ನೋದು ಅವಳ ಒಂದು ಭಾವನೆ. ಅದು ಬೇಜಾರು, ಕೋಪ ಎರಡೂ ಮಿಕ್ಸ್ ಆಗಿ ಅವಳು ಯಾವ ತರ ರಿಯಾಕ್ಟ್ ಮಾಡ್ತಾಳೆ ಅನ್ನೋದ್ರ ಮೇಲೆ ಈ ಜಾವಳಿ ಇದೆ. ಇವಾಗ ನಿಮ್ಮ ಮುಂದೆ ಸಾಕು ನಿನ್ನ ಸ್ನೇಹ.
ಸಾಕೋ 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 ನಿನ್ನ ಸ್ನೇಹ ಸಾಕೋ ನಿನ್ನ ಸ್ನೇಹ ಸಾಕೋ ನಿನ್ನ ಸ್ನೇಹ ಸರಸ ವಿನ್ಯಾಸಕೋ ಸಾಕೋ ನಿನ್ನ ಸ್ನೇಹ ಸರಸ ವಿನ್ಯಾಸಕೋ ಸಾಕೋ ನಿನ್ನ ಸ್ನೇಹ ಸರಸ ವಿನ್ಯಾಸಕೋ ಸಾಕೋ ನಿನ್ನ ಸ್ನೇಹ ಆಸಖಿ ಮನೆಯಲ್ಲಿ ಆನಂದ ಮರೆಯಬೇಡ ಆಸಖಿ ಮನೆಯಲ್ಲಿ ಆನಂದ ಮರೆಯಬೇಡ ಆಸಖಿ ಮನೆಯಲ್ಲಿ ಆಸಖಿ ಮನೆಯಲ್ಲಿ ಆನಂದ ಮರೆಯಬೇಡ ಆಸಖಿ ಮನೆಯಲ್ಲಿ ಆನಂದ ಮರೆಯಬೇಡ ಸಾಕೋ ನಿನ್ನ ಸ್ನೇಹ ಬೇಡಿಕೊಂಡು ಅವಳು ಬೇಗನೆ ಕರೆದರೆ ಬೆಟಕು ಮಾಡಿ ಬಂದು ಬಡಿವಾರ ಮಾಡಬೇಡ ಬೇಡಿಕೊಂಡು ಅವಳು ಬೇಗನೆ ಬೆಟಕು ಮಾಡಿ ಬಂದು ಬಡಿವಾರ ಮಾಡಬೇಡ ಬೇಡಿಕೊಂಡು ಅವಳು ಬೇಡಿಕೊಂಡು ಅವಳು ಬೇಗನೆ ಕರೆದರೆ ಬೆಟಕು ಮಾಡಿ ಬಂದು ಬಡಿವಾರ ಮಾಡಬೇಡ ಸಾಕೋ ನಿನ್ನ ಸ್ನೇಹ ಸರಸ ವಿನ್ಯಾಸಕೋ ಸಾಕೋ ನಿನ್ನ ಸ್ನೇಹ
ನಿನ್ನ ಸ್ನೇಹ ಸಾಕೋ ಮುಂದೆ ದೇವರ ನಾಮಗಳು. ಆ ಪದದಲ್ಲೇ ಇದೆ ದೇವರ ನಾಮ, ಅಂದ್ರೆ ದ ನೇಮ್ ಆಫ್ ದ ಲಾರ್ಡ್ ಅಂತ. ಇದು ನಮಗೆ ಸೌತ್ ಇಂಡಿಯಾಲಿ 13th ಸೆಂಚುರಿಲಿ ಭಕ್ತಿ ಮೂವ್ಮೆಂಟ್ ಆದಾಗ ದ್ವೈತ ಫಿಲಾಸಫಿ ಆಫ್ ಮಧ್ವಾಚಾರ್ಯರನ್ನ ಥ್ರೂ ಲಿಟ್ರೇಚರ್ ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತ ಅನ್ಕೊಂಡು ಈ ದೇವರನಾಮದ ಕಾಂಪೋಸಿಷನ್ಸ್ ನಮಗೆ ಸಿಕ್ತು. ಈ ದೇವರನಾಮಗಳು ಹರಿದಾಸರ ಕಾಂಪೋಸಿಷನ್ಸ್. ಹರಿದಾಸರು ಅಂದ್ರೆ ಹರಿಯ ದಾಸರು, ದ ಸರ್ವೆಂಟ್ಸ್ ಆಫ್ ದ ಲಾರ್ಡ್. ನಮಗೆ ಪುರಂದರ ದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ವಿಜಯ ವಿಠಲ ದಾಸರಾಗಿರ್ಬೋದು, ಈ ತರ ಇವರೆಲ್ಲ ಹರಿದಾಸರಾಗಿರೋದ್ರಿಂದ ನಮ್ಮ ಎಲ್ಲ ದೇವರನಾಮಗಳು ವಿಷ್ಣು ಅಥವಾ ಇನ್ಕಾರ್ನೇಷನ್ ಆಫ್ ವಿಷ್ಣು ಅಂದ್ರೆ ಕೃಷ್ಣ ಇವರ ಮೇಲೆ ರಚನೆ ಆಗಿದೆ. ನಮಗೆ ತುಂಬಾ ಕಮ್ಮಿ ಬೇರೆ ಗಾಡ್ ಅಥವಾ ಗಾಡೆಸಸ್ ಮೇಲೆ ನಮಗೆ ಸಿಕ್ಕಿರೋ ಕಂಪೋಸಿಷನ್ಸ್. ಇವರು ವೈಷ್ಣವ ಕ್ಲಾನ್ಗೆ ಇವರು ಹರಿದಾಸರೆಲ್ಲ ಸೇರ್ಕೊಂಡಿದ್ರು. ಸೊ ಇದರಲ್ಲಿ ಪ್ಯೂರ್ ಭಕ್ತಿ ಅಂದ್ರೆ ದ ರಿಲೇಷನ್ ಬಿಟ್ವೀನ್ ದ ಡಿವೋಟಿ ಅಂಡ್ ದ ಗಾಡ್ ಅನ್ನ ಆ ಒಂದು ಲಿಟ್ರೇಚರ್ ಅಲ್ಲಿ ನಮಗೆ ಸಿಗುತ್ತೆ. ಅಂದ್ರೆ ಸಾಂಸಾರಿಕ ಕಾಮ, ಮೋಹ, ಲೋಭ ಇದನ್ನೆಲ್ಲ ಬಿಟ್ಟು ಆಧ್ಯಾತ್ಮದ ಕಡೆಗೆ ತೆರಳೋ ಬಗ್ಗೆ ಈ ದೇವರನಾಮಗಳು ಹೆಚ್ಚಾಗಿ ರಚಿತವಾಗಿರುತ್ತೆ. ಇದು ಮೀಡಿಯಂ ಪೇಸ್ ಅಲ್ಲಿದ್ದು ಯೂಶಲಿ ಖಂಡ ಚಾಪು ಇಲ್ಲ ಆದಿತಾಳದಲ್ಲಿ ರಚನೆ ಆಗಿರುತ್ತೆ. ನಾನು ಇವಾಗ ಆಯ್ಕೆ ಮಾಡಿಕೊಂಡಿರುವ ಒಂದು ದೇವರನಾಮ ಇದು ಕಡಗೋಲ ತಾರಣ್ಣ ಅಂತ. ಇದರಲ್ಲಿ ಯಶೋದೆ ಪುಟಾಣಿ ಕೃಷ್ಣ ಅಂದ್ರೆ ಒಂದು 2-3 ವರ್ಷದ ಕೃಷ್ಣ, ಇವಳು ಬೆಣ್ಣೆ ಕಡಿತಿರ್ಬೇಕಾದ್ರೆ ಬಂದು ಕಡಗೋಲನ್ನ ಕದ್ಕೊಂಡು ಹೋಗಿರ್ತಾನೆ. ಒಂದು ತಾಯಿ ಒಂದು ಮಗುನ ಯಾವ ತರ ಪ್ರೀತಿಯಿಂದ ಮುದ್ದಾಗಿ ಮಾತಾಡಿಸಿ ಅದನ್ನ ಪ್ಯಾಂಪರ್ ಮಾಡಿ ವಾಪಸ್ ಆ ಕಡಗೋಲನ್ನ ತಗೋತಾಳ ಇಲ್ವೋ ಅನ್ನೋದ್ರ ಬಗ್ಗೆ ಈ ಕಾಂಪೋಸಿಷನ್ ಇದೆ. ಇದರಲ್ಲಿ ಅವಳು ಬಲರಾಮನ್ ಜೊತೆ ಬಾ, ನಿನ್ ಪ್ರೀತಿಯ ಬಲರಾಮ ಅಲ್ವಾ, ಅವನ ಜೊತೆ ಬಾ, ನಾನು ನಿನಗೆ ಕೊಡ್ತೀನಿ, ಬೆಣ್ಣೆ ಕೊಡ್ತೀನಿ, ದಯವಿಟ್ಟು ನಂಗೆ ಕಡಗೋಲ್ ತಂದ್ಕೊಡು ವಾಪಸ್ಸು, ನಿನಗೆ ಕರುಗಳಂದ್ರೆ ತುಂಬಾ ಇಷ್ಟ ಅಲ್ವಾ, ನಾನು ನಿನ್ನ ತೊಟ್ಲಿಗೆ ಅದನ್ನ ಕಟ್ತೀನಿ, ಪ್ಲೀಸ್ ನನಗೆ ಒಂಚೂರು ಆ ಕಡಗೋಲ್ ಕೊಡ್ತೀಯ. ಈ ತರ ಹಲವಾರು ಒಂದೊಂದು ನ್ಯೂಯಾನ್ಸಸ್ ಅನ್ನ ತಗೊಂಡು ಇದರ ಈ ಸ್ಕ್ರಿಪ್ಟ್ ಇದೆ. ಇದು ರಾಗ ಕಲ್ಯಾಣಿಲಿದ್ದು ಆದಿತಾಳದಲ್ಲಿದೆ. ಇದರ ರಚನೆ ಪುರಂದರದಾಸರದು, ನೃತ್ಯ ಸಂಯೋಜನೆ ಗುರು ಶ್ರೀ ಪಿ ಪ್ರವೀಣ್ ಕುಮಾರ್ ಅವರದು. ಇವಾಗ ನಿಮ್ಮ ಮುಂದೆ ಕಡಗೋಲ ತಾರಣ್ಣ.
ಕಡೆಗೋಲೆ ತಾರೆನ್ನ ಚಿನ್ನವೇ ಕಡೆಗೋಲೆ ತಾರೆನ್ನ ಚಿನ್ನವೇ ಮೊಗರೊಡೆದರು ಮೊಗರೊಡೆದರೆ ಬೆಣ್ಣೆ ಬಾರದುದನ್ನವೇ ಕಡೆಗೋಲ ತಾರೆನ್ನ ಚಿನ್ನವೇ ಮೊಗರೊಡೆದರೆ ಬೆಣ್ಣೆ ಬಾರದುದನ್ನವೇ ಕಡೆಗೋಲ ತಾರೆನ್ನ ಚಿನ್ನವೇ ಪನ್ನನ ಒಡೆಗುಂಡು ಬಾರೈಗ ಸವಿ ಸವಿ ಬೆಣ್ಣೆಯ ಮುತ್ತಿನ ಮೆರುನೀರಂತೆ ಪನ್ನನ ಒಡೆಗುಂಡು ಬಾರೈಗ ಸವಿ ಸವಿ ಬೆಣ್ಣೆಯ ಮುತ್ತಿನ ಮೆರುನೀರಂತೆ ಕಡಗೋಲ ತಾರೆಲ್ಲ ಚಿನ್ನವೇ ರನ್ನವೇ ಪೂಟ ಪೂಚಿಯ ತಂದು ನಿನ್ನಯ ತೊಟ್ಟಿಲ ಕಾಲಿಗೆ ಕಟ್ಟಿಸುವೆ ಪೂಟ ಪೂಚಿಯ ತಂದು ನಿನ್ನಯ ತೊಟ್ಟಿಲ ಕಾಲಿಗೆ ಕಟ್ಟಿಸುವೆ ಬಟ್ಟಲು ತುಂಬಿದ ಸಕ್ಕರೆ ನಿನಗೀವೆ ಬಟ್ಟಲು ತುಂಬಿದ ಸಕ್ಕರೆ ನಿನಗೀವೆ ಕಟಾಯಿ ಮುತ್ತಿನ ಗನಿಗೆ ಬಾರಾಮ ಕಟಾಯಿ
ಪ್ರಣಾಮದಿಂದ ನಾನು ನನ್ನ ಇವತ್ತಿನ ಪ್ರಸ್ತುತಿಯನ್ನು ಮುಗಿಸ್ತಾ ಇದ್ದೀನಿ. ನನಗೆ ಇವತ್ತು ಇಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಇತಿಹಾಸ ಟೀಮ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ನನ್ನ ಗುರುಗಳಾದ ಗುರು ಶ್ರೀ ಪಿ ಪ್ರವೀಣ್ ಕುಮಾರ್ ಅವರು ನನ್ನನ್ನು ಎಲ್ಲದಕ್ಕೂ ಗೈಡ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನನ್ನ ತಂದೆ ತಾಯಿಯರಾದ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನನಗೆ ಯಾವ ಸ್ಟೆಪ್ಪಲ್ಲಿ ಏನೇನು ಸಪೋರ್ಟ್ ಬೇಕೋ ಎಲ್ಲದಕ್ಕೂ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಟೈಮನ್ನು ನೀವು ಬಿಡುವು ಮಾಡಿಕೊಂಡು ಇವತ್ತು ನನ್ನ ಪ್ರೆಸೆಂಟೇಷನ್ ನೋಡಿದ್ದಕ್ಕೆ ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್. ಹಾಗೂ ಈ ಇತಿಹಾಸ ಟೀಮ್ನ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಇವರ ಯೂಟ್ಯೂಬ್ ಲಿಂಕು ಈ ಬಯೋಲಿ ಇದೆ. ಹಾಗೂ ಇವರ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ನ ಎಲ್ಲರೂ ಫಾಲೋ ಮಾಡಿ. ಮುಂದೆ ಭೂಮಿಕಾ ಹೆಗ್ಡೆ ಅವರು ನಟರಾಜ ಸ್ವರೂಪ ಅದರ ಬಗ್ಗೆ ಪ್ರೆಸೆಂಟೇಷನ್ ಕೊಡ್ತಿದ್ದಾರೆ. ಎಲ್ಲರೂ ದಯವಿಟ್ಟು ಫಾಲೋ ಮಾಡ್ತಾ ಇವತ್ತು ಹೋಲ್ ಲಾಸ್ಯ ಮ್ಯಾರಥಾನ್ನ ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಥ್ಯಾಂಕ್ಸ್.